ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಲೋಕದೊಳಗೆ ಮಹಾತ್ಮರ ಅವತಾರ ಅನ್ನುವಂಥದ್ದು ಒಂದು ಜನರ ಒಂದು ಕಲ್ಯಾಣಕ್ಕೋಸ್ಕರವಾಗಿ, ಜನರನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಮಹಾತ್ಮರ ಅವತಾರ ಅನ್ನುವಂಥದ್ದಾಗ್ತದೆ. ಸಂತಾಚ ವಿಭೂತಿ ಜಗಾಚ ಕಲ್ಯಾಣ ಅಂತ ಹೇಳ್ತಾರೆ. ಸಂತರ ಮಹಿಮೆ ಎನ್ನುವಂಥದ್ದು ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿರ್ತದೆ ಅಂತ. ಮಹಾತ್ಮರಾಗಿರ್ತಕ್ಕಂಥವ್ರು ಯಾವಾಗಲೂ ಭಕ್ತರ, ಶಿಷ್ಯರ ಸಂತಾಪಗಳನ್ನು ಅವರು ದೂರ ಮಾಡ್ತಾ ಇರ್ತಾರೆ, ಕಷ್ಟಗಳನ್ನು ಕಳೀತಾ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಏನೋ ಒಂದು ದೋಷಗಳದಾವಂದ್ರೂ ಕೂಡ ಅವುಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ, ಅವರನ್ನು ಸದಾ ಸುಖದಲ್ಲಿ ಇರಿಸ್ತಾ ಇದ್ದಾರೆ ಅಂತ. ಮಹಾತ್ಮರ ಲೀಲೆಗಳು ಯಾರಿಗೂ ಅರ್ಥ ಆಗೋದಿಲ್ಲ. ಒಂದು ಸಲ ನವಲಗುಂದದ ನಾಗಲಿಂಗ ಅವಧೂತರು ಸಂಚಾರ ಮಾಡ್ಕೊತ ಕಲಾದಗಿ ಎನ್ನುವಂಥ ಒಂದು ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ಥಾಮಸ್ ಅನ್ನುವಂಥ ಆಂಗ್ಲಧಿಕಾರಿ, ಅವನು ಅರಣ್ಯಾಧಿಕಾರಿಯಾಗಿ ಕಾರ್ಯವನ್ನು ನಡೆಸ್ತಾ ಇದ್ದ. ಲಿಲ್ಲಿ ಅಂಥೇಳಿ ಆತನ ಪತ್ನಿ. ಆ ದಂಪತಿಗಳಿಗೆ 4-5 ವರ್ಷ ಆದ ಬಳಿಕ, ಮದುವೆಯಾಗಿ 4-5 ವರ್ಷ ಆಗಿತ್ತು, ಆವಾಗ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ಳು. ಅದು ಬಹಳ ಸುಂದರವಾಗಿತ್ತು ಮಗು. ಎಲ್ಲರೂ ಎತ್ತಿ ಮುದ್ದಾಡ್ತಾ ಇದ್ದರು. ಪ್ರಾಣಕ್ಕಿಂತಲೂ ಹೆಚ್ಚು ಆ ಮಗುವಿನನ್ನು ಅವರು ಪ್ರೀತಿಯಿಂದ ರಕ್ಷಣೆ ಮಾಡ್ತಾಯಿದ್ದರು. ಒಂದು ದಿವಸ ಇಲ್ಲಿ ನಾಗಲಿಂಗ ಅವಧೂತರು ಅವರು ಬಂಗ್ಲೆ ಮುಂದೆ ಹೋಗಿ ನಿಂತುಕೊಂಡ್ರು. ಆ ಸಮಯದೊಳಗೆ ಏನಾಯಿತು ಅಂತಂದ್ರೆ, ಆ ಸೇವಕಿಯಾಗಿರ್ತಕ್ಕಂಥ ಕಲ್ಲಮ್ಮ ಮನೆ ಕೆಲಸ ಮಾಡಿಕೊಂಡಿದ್ಲು. ಆ ಮಗುವಿನ ತಗೊಂಡು ಅದರ ಜೊತೆಗೆ ಒಳ್ಳೊಳ್ಳೆ ಮುದ್ದು ಮಾತಾಡ್ತಾ ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದ್ಲು. ಇದ್ದಕ್ಕಿದ್ದಂತೆ ಅಲ್ಲಿ ಅವಧೂತರು ಅಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಆ ಕೂಸು ಚಿಟ್ನಚ್ಚಿರ್ತು. ಕಲ್ಲಮ್ಮ ಏನು ಮಾಡಿದ್ಲು, ಮನೆಯೊಳಗೆ ಓಡಬೇಕನ್ನೋದ್ರೊಳಗಾಗಿ ಆ ಅವಧೂತರು ಬಂದವರ ಆಕೆ ಕೈಯಿಂದ ಮಗುವನ್ನು ಕಸ್ಕೊಂಡು ಓಡ್ಲಿಕ್ಕೆ ಹತ್ತಿಬಿಟ್ರು. ಆವಾಗ ಕಲ್ಲಮ್ಮ ಅಮ್ಮ ಅಮ್ಮ ಮಗು ಮಗು ಅಂಥೇಳಿ ಆಕೆ ಭಾಳ ಚೀರ್ಲಿಕ್ಕೆ ಹತ್ತಲು. ಆವಾಗ ಮನೆಯೊಡತಿ ಮಲ್ಲಮ್ಮ, ಇದು ಲಿಲ್ಲಿ, ಗಾಬರಿಯಿಂದ ಹೊರಗೆ ಬರ್ತಾ ಇದ್ದಾಳೆ. ಅಮ್ಮ ಅಲ್ಲಿ ನೋಡ್ರಿ, ಯಾರೋ ಒಬ್ಬ ವಿಚಿತ್ರ ಮನುಷ್ಯ ನಮ್ಮ ಮಗುವನ್ನು ನನ್ನ ಕೈಯಿಂದ ಕಿತ್ಕೊಂಡು ಓಡಿ ಹೋಗ್ತಾ ಇದ್ದಾನೆ ಅಂತ ಕೈ ಮಾಡಿ ತೋರಿಸಿದ್ಲು. ಆವಾಗ ಥಾಮಸನ ಹೆಂಡತಿ ಲಿಲ್ಲಿ, ಆಕೆಗೆ ಭಾಳ ದುಃಖ ಆಯಿತು. ದಿಗ್ಭ್ರಾಂತಳಾಗಿ ಏನೂ ತೋಚಲಾರ್ದಂಗೆ ಆಕೆನೂ ಅಳ್ಕೊಂತ ಆ ಮಹಾತ್ಮರ ಬೆನ್ನು ಹತ್ತಿದ್ಲು. ಇತ್ತ ಕಲ್ಲಮ್ಮನು ಕೂಡ ಓಡಿ ಬಂದಳು. ಈ ದೃಶ್ಯವನ್ನು ಅಲ್ಲಿರ್ತಕ್ಕಂಥ ದಾರಿಯೊಳಗೆ ಅನೇಕ ಜನ ನೋಡಿದರು. ಅವರು ಕೂಡ ಹಿಂದಿಂದ ಹೋ ಅಂತ ಅವರು ಚೀರಾಡ್ಕೊತ ಮುಂದೆ ಓಡಿ ಬರ್ತಾ ಇದ್ದಾರೆ. ಅದು ಊರು ಹೊರಗೆ ಹೋದ ಕೂಡಲೇ ಆ ಮಗುವನ್ನು
ನಾಗಲಿಂಗ ಸ್ವಾಮಿಗಳು ಏನು ಮಾಡಿಬಿಟ್ರು, ಒಂದು ಬಾವಿಯೊಳಗೆ ದಪ್ಪನ ಎಸೆದುಬಿಟ್ರು. ಅವಾಗ ಅಷ್ಟರೊಳಗೆ ಅವರೂ ಕೂಡ ಬಾವಿಯೊಳಗೆ ಹಾರಿಬಿಟ್ರು. ಅವಾಗ ಲಿಲ್ಲಿ ಕಲ್ಲಮ್ಮ ಎಲ್ಲರೂ ಎದೆ ಬಡ್ಕೊಂಡು ಅಳಕತ್ತಿದ್ದಾರೆ. ಆ ಬಾವಿಯ ತಳವನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ. ಎಲ್ಲರಿಗೂ ದುಃಖ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಇದೇನು ನಡೀತು ಅಂಥೇಳಿ ಆ ಥಾಮಸ್ ಅಧಿಕಾರಿ ಕಚೇರಿಗೆ ಸುದ್ದಿ ಮುಟ್ತದೆ. ಅವನು ಭಾಳ ದುಃಖದಿಂದ ಕೂಡಿಕೊಂಡು ತನ್ನ ಕಚೇರಿ ಸಿಬ್ಬಂದಿ ಕೂಡಿಕೊಂಡು ಭಾಳ ಶೀಘ್ರವಾಗಿ ಅಲ್ಲಿ ಬಾವಿಗೆ ಬರ್ತಾ ಇದ್ದಾನೆ. ಮತ್ತು ಅಲ್ಲಿ ಈಜು ಬರೋರು ಯಾರಾದರೂ ಬೇಗನೆ ಬಾವಿಗೆ ಇಳಿರಪ್ಪ, ಮಗುವನ್ನು ಮೇಲೆ ಕೆತ್ತರಿ ಅಂಥೇಳಿ ತನ್ನವರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಅವಾಗ ಅವರು ಬಾವಿಗೆ ಇಳಿತಾ ಇದ್ದಾರೆ. ಅಲ್ಲಿ ತೇಲುತ್ತಾ ಮುಳುಗುತ್ತಾ ಹೋಗಿ ಮಗುವಿನನ್ನು ಹುಡುಕಾಡ್ತಾ ಇದ್ದಾರೆ. ಎಲ್ಲಿ ಮಗುನೂ ಇಲ್ಲ, ಆ ನಾಗಲಿಂಗ ಸ್ವಾಮಿಗಳು ಕೂಡ ಇಲ್ಲ. ಈ ಬಾವಿಯೊಳಗೆ ಯಾರೂ ಇಲ್ಲ ಸ್ವಾಮಿ ಅಂಥೇಳಿ, ಇದೇನು ಪೌಡ್ ನಡೀತಾ ಇದೆ ನಮ್ಗೆ ಗುರುತಾಗ್ತಾ ಇಲ್ಲ ಅಂಥೇಳಿ ಆ ಬಾವಿಯೊಳಗಿಂದ ಅವರು ಕೂಗಿ ಹೇಳ್ತಾ ಇದ್ದಾರೆ. ತಾಮಸ್ಸನಿಗೆ ಸಮಾಧಾನ ಆಗಂಗಿಲ್ಲ. ಮತ್ತೆ ಕೆಲವರನ್ನು ಬಾವಿಗಿಳಿಸ್ತಾ ಇದ್ದಾರೆ. ಅದೆಷ್ಟು ಶೋಧ ಕಾರ್ಯ ಮಾಡಿದ್ರೂ ಕೂಡ ಆ ಮಗುನೂ ಸಿಗಲಿಲ್ಲ. ನಾಗಲಿಂಗ ಅವಧೂತರು ಕೂಡ ಆ ಬಾವಿಲಿ ಎಲ್ಲಿದ್ದಾರಂತೂ ಯಾರಿಗೂ ಗುರ್ತಾಗಲಿಲ್ಲ. ಈ ಥಾಮಸ್ಸನ ವಯಸ್ಸಾದ ತಾಯಿ ಇದ್ಲು. ಭಾಳಕ್ಕೆ ವಯಸ್ಸಾಗಿತ್ತು, ಮುಪ್ಪಾವಸ್ಥೆ. ಈ ಚೀರಾಟವನ್ನು ಕೇಳಿ ಆಕೆನೂ ಕೂಡ ಮನೆಯಿಂದ ಹೊರಗೆ ಬರ್ತಾ ಇದ್ದಾಳೆ. ಈ ನಮ್ಮ ಮುದ್ದು ಕಂದನನ್ನು ಯಾರು ಅಪಹರಿಸಿರ್ಬೋದು ಅಂಥೇಳಿ ಕಣ್ಣೀರು ಸುರಿಸ್ತಾ ಇದ್ಲು. ಆವಾಗ ಆಕೆ ಸೊಸೆ ಮತ್ತು ಸೇವಕಿ ಓಡಿ ಹೋದ ದಿಕ್ಕಿಗೆ ದಿಟ್ಟಿಸಿ ನೋಡ್ಕೊಂತ ನಿಂತಿದ್ಲು. ಆ ಸಮಯದೊಳಗೆ ನಾಗಲಿಂಗ ಅವಧೂತರು ಏನು ಮಾಡಿದರು ಅಂತಂದ್ರೆ, ಆ ಮಗುವಿಗೆ ಬೆತ್ತಾಸ್ ತಿನ್ನಿಸ್ಕೊಂತ ಆ ಅರಣ್ಯಾಧಿಕಾರಿಗಳಿದ್ರಲ್ಲ ಅವ್ರ ಮನೆ ಮುಂದೆ ಪ್ರತ್ಯಕ್ಷ ಆಗಿಬಿಟ್ರು. ಆವಾಗ ವೃದ್ಧೆಯನ್ನು ಕುರಿತು ಹೇಳ್ತಾರೆ, ನೋಡು ಅಮ್ಮ, ನಿಮ್ಮ ಮಗು ಭಾಳ ಮುದ್ದಾಗೈತಿ, ಇದನ್ನು ಎಚ್ಚರದಿಂದ ನೋಡಿಕೊಳ್ರಿ, ನಿಮಗೆ ಆ ಜಗನ್ಮಾತೆ ಆಶೀರ್ವಾದ ಅದ ಅಂಥೇಳಿ ಆಕೆ ಕೈಗೆ ಆ ಮಗುವನ್ನು ಕೊಟ್ಟು ಕಣ್ಮರೆ ಆಗಿಬಿಟ್ರು. ನೋಡಿತ್ತಾಗ ಥಾಮಸ, ಲಿಲ್ಲಿ, ಕಲ್ಲಮ್ಮ ಈ ಬಾವಿಯ ಬಳಿಯಲ್ಲಿ ಕೂತ್ಕೊಂಡು ಭಾಳ ಗೋಳಾಡ್ತಾಯಿದ್ರು, ಭಾಳ ದುಃಖ ಪಡ್ತಾಯಿದ್ರು. ಹೃದಯ ಕರಿಗೆ ಹೋಗುವಂಗೆ ವ್ಯಥೆ ಪಡ್ತಾಯಿದ್ರು. ಏನು ಆಶ್ಚರ್ಯ, ಈ ಮಗುವನ್ನು ಬಾಯಿಗೆಸದ್ದನ್ನು ಎಲ್ಲರೂ ನೋಡಿದಾರಲ್ಲಿ, ನಾವು ಕಣ್ಣಾರೆ ನೋಡಿದ್ದೀವಿ, ಬಾಯಿಯೊಳಗೆ ಯಾರೂ ಇಲ್ಲ ಅಂತಂದ್ರೆ ಇದೇನು ನಾವು ನೋಡಿದ ಸುಳ್ಳಾಯ್ತೇನೋ ಅಂತ ಅವ್ರಿಗೆ ಭಾಳ ಆಶ್ಚರ್ಯ ಅನ್ನಿಸ್ತಾ ಇದೆ. ಯಾರೋ ಪವಾಡ ಪುರುಷರೇ ಇರಬೇಕು, ನಿಮ್ಮ ಮಗುಗೆ ಏನೂ ಆಗೋದಿಲ್ಲ, ಅದು ನಿಮ್ಮ ಕೈಗೆ ಸೇರ್ತದೆ, ನೀವು ಸಮಾಧಾನ ಮಾಡಿಕೊಡ್ರಿ ಅಂಥೇಳಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಜನರು ಅವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಈ ರೀತಿ ದುಃಖದಿಂದ ಕೂಡಿರ್ತಕ್ಕಂಥ ದಂಪತಿಗಳು ಕೊನೆಗೆ ದುಃಖ ಮಾಡ್ಕೊತಾನೆ ಬಂಗ್ಲೆಗೆ ಬರ್ತಾರೆ. ಆದರೆ ಅಲ್ಲಿ ಅಜ್ಜಿ ಕೈಯೊಳಗೆ ಮಗು ಇತ್ತಲ್ಲ, ನೋಡೋದನ್ನು ಕಂಡು ಅವರು ಹೋದ ಜೀವ ಬಂದಂಗೆ ಆಗಿಬಿಡ್ತು. ಅವರಿಗೆ ಆನಂದವೇ ಆನಂದ. ಆವಾಗ ಅಜ್ಜಿ ಹೇಳಿದ್ದು, ಇವಾಗ ಒಬ್ಬ ವಿಚಿತ್ರ ಮನುಷ್ಯ ನನಗೆ ಈ ಮಗುವನ್ನು ಒಪ್ಪಿಸಿ ನನಗೆ ಆಶೀರ್ವಾದ ಮಾಡಿ ಹೋದ. ನೀನು ಯಾರು ನಮ್ಮ ಮಗನನ್ನು ಯಾಕೆ ಕಸ್ಕೊಂಡು ಹೋದಿ ಅಂತ ನಾ ಕೇಳುವಷ್ಟರಲ್ಲಿ ಅವನು ಕಣ್ಮರೆಯಾಗಿಬಿಟ್ಟ ಅಂತಂದ್ಲು. ಅವಳಂತೂ ಪರಮಾತ್ಮ ನಮ್ಮ ಮೇಲೆ ಭಾಳ ಕೃಪಾ ತೋರಿದ ಅಂಥೇಳಿ, ಅವನ ಲೀಲಾ ನಮಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಅವರೆಲ್ಲ ಕೊಂಡಾಡ್ತಾ ಇದ್ದಾರೆ. ಆವಾಗ ಅಲ್ಲಿದ್ದ ಜನ ಹೇಳಿದ್ರು, ನೋಡಿಲ್ಲ ನಿಮ್ಮ ಮಗು ನಿಮ್ಮ ಕೈ ಸೇರ್ತಂತ ಹೇಳಿದ್ದೇವಲ್ಲ, ಯಾರೋ ಒಬ್ಬ ಪವಾಡ ಪುರುಷನ ಲೀಲೆ ಅಲ್ಲದೆ ಇದು ಬೇರೆ ಏನೂ ಅಲ್ಲ ಅಂಥೇಳಿ ಆ ಮಗುವಿಗೆ ದೃಷ್ಟಿ ತೆಗಿರಿ, ನಿಮಗೆ ಮನೆಯೊಳಗೆ ದೀಪ ಹಚ್ಚ್ರಿ ಅಂಥೇಳಿ ಅವರೆಲ್ಲ ಹೇಳಿ ಹೊರಟು ಹೋದರು. ಅಂದರೆ ಅವನಿಗೆ ಒಂದು ಜಲಾಶಯದೊಳಗೆ ಮುಳುಗಿ ಸಾಯುವಂಥ ಒಂದು ಕಂಟಕ ಇತ್ತು ಆ ಮಗುವಿಗೆ. ಅದನ್ನು ಸರ್ವಜ್ಞರಾಗಿರತಕ್ಕಂಥ ಸದ್ಗುರುನಾಥ ಯಾವ ನಾಗಲಿಂಗ ಅವಧೂತರು ಅದನ್ನು ತಿಳ್ಕೊಂಡಿದ್ದರು. ಹೀಗಾಗಿ ಆ ಮಗುವನ್ನು ಬಾಯಿಯೊಳಗೆ ಬೀಳಿಸಿದಂಗೆ ತೋರಿಸಿ ಮತ್ತದನ್ನು ಮೇಲೆತ್ತಿದಂಗೆ ಅದನ್ನು ಒಂದು ಲೀಲಾ ಮಾಡಿ ತೋರಿಸಿದರು. ಅಂದರೆ ಆ ಬಂದಿರತಕ್ಕಂಥ ಕಂಟಕವನ್ನು ದೂರ ಮಾಡಿದರು ಅಂತ, ಪರಿಹಾರ ಮಾಡಿದರು ಅಂತ. ಈ ಸುದ್ದಿ ನೋಡಿ ಎಲ್ಲ ಕಡೆ ಮಗುವಿನನ್ನು ಬಾವಿಯೊಳಗೆ ಎಸೆದು ಅವ್ರನ್ನ ಬದುಕಿಸಿದರು ಅನ್ನುವಂಥ ಈ ಸುದ್ದಿ ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿ
ಹರಡ್ತಾ ಇದೆ. ಕಲಾದಿಗೆ ತುಂಬೆಲ್ಲ ಈ ಸುದ್ದಿ ಹಬ್ಬಿಬಿಡ್ತು. ಒಂದು ದಿವಸ ಭಾನುವಾರ ದಿವಸ ಥಾಮಸ್ ಅವರು ಸಾಯಂಕಾಲ ಸಮಯದೊಳಗೆ ಮನೆಯ ಮುಂದುಗಡೆ ತನ್ನ ಸ್ನೇಹಿತರ ಜೊತೆಗೆ ಮಾತಾಡ್ಕೊತ ಕುಂತಿದ್ದರು. ಅದೇ ನಡೆದು ಹೋದ ಘಟನೆ ಬಗ್ಗೆ ವಿಚಾರ ಮಾಡ್ತಾಯಿದ್ರು. ಯಾರೋ ಮಹಾತ್ಮ ನಮ್ಮ ಮಗುವನ್ನು ತಂದು ನಮ್ಮ ತಾಯಿ ಕೈಗೆ ಒಪ್ಪಿಸಿ ಹೋಗಿದ್ದಾನ, ಆಮೇಲೆ ನಾವು ಕಾಣಲೇ ಇಲ್ಲ ಅಂತ ಹಿಂಗಂತ ಇದ್ದರು. ಅಷ್ಟೊಳಗನ ನಾಗಲಿಂಗ ಅವಧೂತರು ಅಲ್ಲಿ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿಬಿಟ್ರು. ಅವನೇ ನಾನು ಅಂತಂದ್ರೆ ಅವರು. ಯಾರೋ ಒಬ್ಬರು ಹಸಿದಿರಬೇಕು, ಏನೋ ಊಟ ಕೇಳಕ್ಕೆ ಬಂದಿದ್ದಾರೆ ಅಂಥೇಳಿ ಹಿಂಗೆ ಅವ್ರು ತಿಳ್ಕೊಂಡ್ರು. ಯಾರು ನಿನ್ನ ಹೆಸರೇನು ಅಂತೇಳಿ ಸ್ವಲ್ಪ ಅಹಂಕಾರದಿಂದಲೇ ಮಾತಾಡಿದರು. ಆವಾಗ ನಾನು ಅಜಾತ ನಾಗಲಿಂಗ ಸ್ವಾಮಿ ಅಂತ ಹೇಳಿದರು ಅವರು. ನೀನು ಇನ್ನೂ ಹುಟ್ಟೆ ಇಲ್ಲದವನಂತ ಹೇಳಿ ಮೃದು ಅಂತ ಹೊತ್ತಿದೆಯಲ್ಲ, ನಿನಗೆ ಯಾವ ಜಾತಿ ಕುಲ ಗೋತ್ರಗಳಿಲ್ಲೇನು ಅಂಥೇಳಿ ಆ ಥಾಮಸ್ ಅವರು ಸ್ವಲ್ಪ ಅಹಂಕಾರದಿಂದಲೇ ಅವರನ್ನು ಕೇಳ್ತಾ ಇದ್ದಾರೆ. ನಾವು ನಿನ್ನನ್ನು ಏನಂತ ತಿಳ್ಕೋಬೇಕು ಅಂಥೇಳಿ ಹಿಂಗೆ ಅಂತ ಇರಬೇಕಾದ್ರೆ ಅಲ್ಲಿ ಹೋಗಿ ಕುಳಿತುಕೊಂಡು ನಿನಗೆ ಊಟ ನೀಡ್ತೀವಿ ಅಂತಂದ್ರೆ ಅವರು. ಥಾಮಸ್ನು ಕೂಡ ಅವರಿಗೆ ಹಾಗೆ ಹೇಳಿದ. ನೀವು ಮಾಡಿದ ಅಡುಗೆ ನಾನು ಉಣ್ಣುವ ಮೊದಲು ನಾನು ಮಾಡುವಂಥ ಅಡುಗೆಯನ್ನು ನೀವು ಉಣಬೇಕು, ಸಿದ್ಧರದಿರೇನು ಅಂಥೇಳಿ ಸ್ವಾಮಿಗಳು ಅವ್ರ ಮೇಲೆ ಸವಾಲು ಹಾಕಿದರು. ಹಾಗೆ ಆಗಲಿ, ನೀನು ಬರಿಗೈ ಬಂಟನಾಗಿ ನಮ್ಮ ಎದುರಿಗೆ ನಿಂತಿದ್ದೀಯಲ್ಲ, ನೀನು ಅಡುಗೆ ಮಾಡೋದೆಲ್ಲಿ ಅಂತ ಅವರು ಒಳ್ಳೆ ಜಂಬದಿಂದ ಕೇಳಿದರು. ಆಗ ನಾಗಲಿಂಗ ಅವಧೂತರು ಏನು ಮಾಡಿದರು ಅಂತಂದ್ರೆ, ಒಂದು ಸೀಸ ಅಲೋಹವನ್ನು ತರಿಸಿದರು. ಅದನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಕೊಪ್ಪರಿಯೊಳಗೆ ಹಾಕಿ ಆ ಒಲಿ ಮೇಲೆ ಅದನ್ನಿಟ್ಟು ದಗದಗನೆ ಉರಿಸಿದರು. ಅಡುಗೆ ಕಾರ್ಯ ಶುರುವಾಯಿತು. ಸೀಸೆಲ್ಲ ಕರಿ ಕೊತ ಕುದಿಯಾಕತ್ತಿತ್ತು. ಅವರಂದ್ರೆ ಇವನೊಬ್ಬ ಭಾಳ ವಿಚಿತ್ರ ಪುರುಷ, ಏನೋ ವಿಚಿತ್ರವಾದ್ದನ್ನೇ ಮಾಡ್ತಾ ಇದ್ದಾನಲ್ಲ ಅಂತ ಅವರೆಲ್ಲರೂ ಆಶ್ಚರ್ಯದಿಂದ ಆ ದೃಶ್ಯವನ್ನು ನೋಡ್ತಾ ಇದ್ದರು. ಆ ಸೀಸು ಕುದೀತಾ ಇರಬೇಕಾದ್ರೆ, ಸ್ವಾಮಿ ಈಗ ಬನ್ನಿ, ನಮ್ಮ ಅಡಿಗೆ ಆಯಿತು, ಉಣ್ಣು ಬನ್ನಿ ಅಂಥೇಳಿ ಅಂದ. ಇದೇನಿದು ಕುದಿಯುವಂಥ ಈ ಸೀಸವಿನ ಆಹಾರ ಏನು? ಇದು ಬಹಳ ವಿಲಕ್ಷಣವಾಗಿರ್ತಕ್ಕಂಥ ಆಹಾರ ಅದಲ್ಲ, ಮೊದಲು ನೀನು ಉಂಡು ತೋರಿಸು, ಆಮೇಲೆ ನಾವು ಉಣ್ತೇವೆ ಅಂಥೇಳಿ ಥಾಮಸ್ ಎಲ್ಲರಿಗೆ ಹೇಳಿದ. ಹೌದು, ನೀವು ಆಡಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ರಿ, ನೀವು ಮಾಡಿದ ಅಡುಗೆಯನ್ನು ಮೊದಲು ನೀವು ಉಣಬೇಕು, ಆಮೇಲೆ ನಾನು ಅಂಥೇಳಿ ಹಿಂಗಂದ್ರೆ ಅವರು. ಸರಿ ಅಂಥೇಳಿ ಅವಾಗ ಅವಧೂತರು ಏನು ಮಾಡಿದರು, ಆ ದಿವ್ಯವಾಗಿರ್ತಕ್ಕಂಥ ಪಾಯಸ ಅಂಥೇಳಿ ಇಂಥದ್ದು ಎಲ್ಲಿ ನಿಮಗೆ ದಕ್ಕಲಾರದು, ಅದನ್ನು ನಾನೊಬ್ಬನೇ ಉಣ್ತಾ ಇದ್ದೀನಿ ಅಂಥೇಳಿ ಅವ್ರೇನು ಮಾಡಿದರು, ಸ್ವಾಮಿಗಳು ನೀವು ಒಟ್ಟು ಉಣ್ರಿ, ನಾವು ಒಬ್ಬನೇ ಉಣ್ಣದಷ್ಟು ಸರಿಯಲ್ಲ, ನೀವು ಒಟ್ಟು ಉಣ್ರಿ ಅಂಥೇಳಿ ಅಂದರು. ಆ ಸೀಸದಿನ ದ್ರವ ಇತ್ತಲ್ಲ, ಅದನ್ನು ಪಾಯಸ ಅಂಥೇಳಿ ಕುಡಿಲಿಕ್ಕೆ ಆಗ್ತದೇನೋ, ಅಂತೂ ನಾವು ಆಡಿದ ತಪ್ಪಿಗೆ ಮಾತಿಗೆ ಇದೇ ತಪ್ಪಂತ ತಿಳ್ಕೊ ಅಂಥೇಳಿ ನೀನು ಅದನ್ನು ಮಾಡಿಯಪ್ಪ ಅಂತಂದ್ರೆ ನೀನೇ ಉಣ್ಣು ಅಂಥೇಳಿ, ಯಾಕಂದ್ರೆ ಮಾಡಿದ್ದುಣ್ಣು ಮಾರಾಯ ಅಂತ ಹೇಳ್ತಾರಲ್ಲ, ಅದನ್ನು ನೀನು ಮಾಡಿದ ಮೇಲೆ ನೀನೇ ಉಣಬೇಕು ಅಂಥೇಳಿ ಅವರು ಪುನಃ ಹೇಳಿ ಹಿಂಗೆ ಜಾರ್ಕೊಂಡ್ಬಿಟ್ರು. ಆವಾಗ ನಾಗಲಿಂಗ ಅವಧೂತರು ಏನು ಮಾಡಿದರು ಅಂತಂದ್ರೆ, ಇನ್ಯಾಕೆ ತಡ ಮಾಡೋದು ಅಂಥೇಳಿ ಜೈ ಶಂಕರಿ, ಜೈ ಜಗದೀಶ್ವರಿ, ಜೈ ಪರಮೇಶ್ವರಿ ಅಂಥೇಳಿ ಹಿಂಗೆ ಜಯಘೋಷವನ್ನು ಮಾಡ್ತಾ ಅದು ಏನು ಕೊತ ಕುದೀತಾ ಇತ್ತಲ್ಲ ಆ ಲೋಹರಸ ಅದನ್ನು ಪಾಯಸವನ್ನು ಹೆಂಗೆ ಕುಡಿತಾರಲ್ಲ ಆ ರೀತಿ ಘಟ ಕುಡಿದ್ಬಿಟ್ರು. ಅದನ್ನು ನೋಡ್ತಕ್ಕಂಥವ್ರಿಗೆ ಭಾಳ ಆಶ್ಚರ್ಯ ಆಯಿತು. ಆ ಸೀಸ ಆ ಅವಧೂತರ ಹೊಟ್ಟೆಯೊಳಗೆ ಹೋಗಿ ಸಣ್ಣ ಸಣ್ಣ ಗಟ್ಟಿಗಳಾಗಿ ಅದು ಗುದೋದ್ವಾರದಿಂದ ಹೊರಗೆ ಬಂದುಬಿಟ್ಟು ಅಂತ. ಅವರಂದ್ರೆ ಇದೇನು ಇಂದ್ರಜಾಲೋ ಮಹೇಂದ್ರಜಾಲೋ ಏನು ನಡೀತಾ ಇದೆ ಅಂತ ಅವರೆಲ್ಲರೂ ಭಾವಿಸಿ ಆಶ್ಚರ್ಯಪಟ್ಟರು. ಆ ಬಳಿಕ ಮತ್ತು ನಿಮ್ಮ ಅಡಿಗೆ ಏನು ಮಾಡಿರಿ, ನಾವು ಉಣ್ಬೇಕಲ್ಲ, ತೊಗೊಂಬರ್ರಿ ಅಂಥೇಳಿ ಅಂದರು. ಆವಾಗ ಅರಣ್ಯಾಧಿಕಾರಿ ಮನೆಯೊಳಗೆ ತಮ್ಮ ಸ್ನೇಹಿತರ ಔತಣಕ್ಕಾಗಿ ಅವರು ಆಕಳ ಮಾಂಸದ ಅಡಿಗೆ ಮಾಡಿದ್ರು. ಅವರು ದೊಡ್ಡೊಂದು ಪರಾತೊಳಗೆ ಎಲ್ಲನೂ ಬಡಿಸಿ ಅದರ ಮೇಲೆ ವಸ್ತ್ರವನ್ನು ಮುಚ್ಚಿ ಆ ಸೇವೆಗೆ ಇರತಕ್ಕಂಥ ಕಲ್ಲಮ್ಮ ಏನು ಮಾಡಿದ್ಲು, ಅದನ್ನು ಮೆಲ್ಲನೆ ತಂದು ನಾಗಲಿಂಗ ಮಹಾಸ್ವಾಮಿಗಳು ಮುಂದೆ ಇಟ್ಲದನ್ನು. ಸ್ವಾಮಿಗಳು ಏನೋ ಮಂತ್ರವನ್ನು ಉಚ್ಚರಿಸ್ತಾ ಅವರು
ಅಲ್ಲಿರ್ತಕ್ಕಂಥ ನೀರು ತಗೊಂಡು ಆ ವಸ್ತ್ರದ ಮೇಲೆ ಪ್ರೋಕ್ಷಣೆ ಮಾಡಿದರು. ಆವಾಗ ಅದನ್ನು ತೆಗಿತಾ ಇದ್ದಾರ, ಆ ಪರದೊಳಗೆ ಜಾಜಿ, ಸಂಪಿಗೆ, ಕ್ಯಾದಿಗೆ, ಸೇವಂತಿಗೆ, ಗುಲಾಬಿ, ಪಾರಿಜಾತ ಇಂಥವು 18 ಜಾತಿಯ ಅತಿ ಪರಿಮಳವಾಗಿರ್ತಕ್ಕಂಥ ಸುಗಂಧಭರಿತವಾಗಿರ್ತಕ್ಕಂಥ ಹೂಗಳು ಅಲ್ಲಿದ್ದು. ಅಲ್ಲಿ ಆಕಳದ ಮಾಂಸದ ಪದಾರ್ಥಗಳೇ ಇದ್ದಿದ್ದಿಲ್ಲ, ತಿನ್ನತಕ್ಕಂಥ ಯಾವ ವಸ್ತುಗಳು ಇದ್ದಿದ್ದಿಲ್ಲ. ಅವರಿಗೆ ಭಾಳ ಆಶ್ಚರ್ಯ ಆಯ್ತಲ್ಲ, ನೋಡೋರು ಮಂತ್ರಮುಗ್ಧರಾಗ್ತಾ ಇದ್ದಾರೆ. ಓಹೋ, ನೀವು ಭ್ರಮಗಳ ಹಾಗೆ ಪುಷ್ಪರಸವನ್ನೇ ಉಂಡು ಜೀವಿಸ್ತೀರೇನು ಅಂಥೇಳಿ ಈ ರೀತಿ ಕೂಗಿ ಹೇಳ್ತಾ ಅವರು ಉನ್ಮತ್ತರಾಗಿ ಒಂದಿಷ್ಟು ಹೂಗಳನ್ನು ತಮ್ಮ ತಲೆ ಮೇಲೆ ಸುರುಕೊಂಡ್ರು. ಉಳಿದವುಗಳನ್ನು ಅಲ್ಲೇನು ಜನ ನೆರೆದಿದ್ರಲ್ಲ ಎಲ್ಲರ ಮೇಲೆ ಎರಚಾಟಿ, ಆಯ್ತು ನಿಮ್ಮ ವಾಸ್ತವ್ಯ ಮುಗೀತು, ಇನ್ನು ಯಾತ್ರೆ ಸಾಗಬೇಕು, ಗಂಟು ಮುಟ್ಟಿ ಕಟ್ಟಗೋ, ಹೊರಡಲಿಕ್ಕೆ ಅಣಿಯಾಗ್ರಿ ಅಂಥೇಳಿ ಒಂದು ಒಗಟಿನ ಮಾತನ್ನು ಹೇಳಿ ಆ ಒಂದು ಸೀಸದ ಗಟ್ಟಿಯಿಂದ ಅಲ್ಲಿರ್ತಕ್ಕಂಥ ಒಂದು ಕಂಬಕ್ಕೆ ಬೀಸಿ ಹೊಡೆದು ಕಚ್ಚು ಮಾಡಿ ಕಣ್ಮರೆಯಾಗಿ ಹೋಗಿಬಿಟ್ರು. ಆ ತಾಮಸ್ಸನ ಕುಟುಂಬದವರಾಗಲಿ ಅಲ್ಲಿರ್ತಕ್ಕಂಥ ಬಂಧು ಮಿತ್ರರಾಗಲಿ ಅವರು ಎಚ್ಚರ ಗೊತ್ತಂತೆ ಅಲ್ಲಿ ಹೇಳ್ತಾನೆ, ಎಲ್ಲಿ ಹೋದ ಮಹಾಪುರುಷ ಅಂತ ಎಲ್ಲರೂ ಬಹಳ ಆಶ್ಚರ್ಯಪಡ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ, ಎಲ್ಲಿ ಕಾಣಿಸಲಿಲ್ಲ. ಇದನ್ನು ನಡೆದ ಕೆಲವೇ ದಿವಸಗಳಲ್ಲಿ ಏನಾಯಿತು ಅಂತಂದರೆ, ನಿನ್ನನ್ನು ಕಲಾದಿಗಿಂದ ಬಿಜಾಪುರದ ಅರಣ್ಯಾಧಿಕಾರಿಗೆ ವರ್ಗಾಯಿಸಲಾಗಿದೆ ಅಂಥೇಳಿ ಸರ್ಕಾರದಿಂದ ಒಂದು ಪತ್ರ ಬಂತು. ಆವಾಗ ಅವ್ರಿಗೆ ಅರ್ಥ ಆಯಿತು, ಹೋ ನಿನ್ನ ವಾಸ್ತವ್ಯ ಮುಗೀತು, ಯಾತ್ರೆ ಸಾಗಬೇಕು, ಗಂಟು ಮೂಟೆ ಕಟ್ಟಿಗೋ, ಹೊರಡಲಿಕ್ಕೆ ಅಣಿಯಾಗು ಅಂಥೇಳಿ ಆ ಮಹಾಸ್ವಾಮಿಗಳು ನೋಡಿದಿರ್ತಕ್ಕಂಥ ಗೂಢವಾದಂಥ ಭವಿಷ್ಯವಾಣಿ ಏನನ್ನೋದು ಈಗ ಅವರಿಗೆ ಸ್ಪಷ್ಟ ಆಯಿತು. ಅಂಥ ನೋಡಿ, ನನ್ನ ಮಗುವಿನನ್ನು ಬಾವಿಗೆ ಎಸೆದವನು ಅವನ, ಬಿದ್ದವನು ಅವನ, ಎತ್ತಿ ತಂದವನು ಅವನ, ಸೀಸದ ರಸವನ್ನು ಕುಡಿದವನು ಅವನೇ, ಈ ಮಾಂಸದ ಅಡಿಗೆಯನ್ನು ಹೂವಿನ ರಾಶಿಯಾಗಿ ಮಾಡಿರ್ತಕ್ಕಂಥ ಎರ್ಚಾಡಿದವನು ಅವನ ಅದಾನ ಅಂಥೇಳಿ ತಾಮಸ್ ಅವರಿಗೆ ಮನವರಿಕೆ ಆಯಿತು. ಆವಾಗ ಇಲ್ಲಿ ಬಂದಿರತಕ್ಕಂಥವನು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಲ್ಲದ ಅವನು ನಮ್ಮಂತೆ ಸಾಮಾನ್ಯ ಮನುಷ್ಯನಲ್ಲ ಅಂಥೇಳಿ ಆವಾಗ ಅವರು ಮನಸಾರೆ ಆ ಮಹಾತ್ಮರನ್ನು ಕೊಂಡಾಡಿ ಅವರು ಮತ್ತೆ ಬಿಜಾಪುರಕ್ಕೆ ಹೊರಟು ಹೋದರು ಅಂಥೇಳಿ ಹಿಂಗೊಂದು ಕಥಾ ಬರುತ್ತೆ. ಅಂದರೆ ಮಹಾತ್ಮರ ಲೀಲೆ ಭಾಳ ಅದ್ಭುತವಾಗಿರ್ತದೆ ನೋಡ್ರಿ. ಆ ಮಗುವಿಗೆ ಜಲಕಂಟಕ ಇತ್ತು, ಜಲದಲ್ಲಿ ಬಿದ್ದು ಸಾಯುವಂಥ ಪ್ರಸಂಗಿತ್ತು. ಅಂಥದ್ದನ್ನು ಸದ್ಗುರುನಾಥ ಕಾಪಾಡಿದ, ಅವರಲ್ಲಿರ್ತಕ್ಕಂಥ ಅಹಂಕಾರವನ್ನು ದೂರ ಮಾಡಿದ. ಹೀಗೆ ಮಹಾತ್ಮರ ಕಾರ್ಯಗಳು ಭಾಳ ವಿಚಿತ್ರವಾಗಿರ್ತಾ ಇದ್ದಾವೆ. ಅದಕ್ಕೆ ನಾವು ಯಾವಾಗಲೂ ಮಹಾತ್ಮರ ಸನ್ನಿಧಿಯೊಳಗೆ ನಾವು ವಿನಯದಿಂದ ಅವರ ಸೇವಾದಿಗಳನ್ನು ಮಾಡಿ ಅವರ ಕೃಪೆಯನ್ನು ಪಡ್ಕೊಳ್ಳುವುದೇ ಈ ಮಾನವ ಜನ್ಮದ ಸಾರ್ಥಕತೆ ಎನ್ನುವಂಥದ್ದು ಅಂತೇಳಿ ಹೇಳ್ತಾ ಈ 4 ನುಡಿ ಸತ್ಕುಶನ ಕರ್ಪಿಸಿ ಇಲ್ಲಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.